ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಸಂಜೆ ಆಗೋಗಿದೆ. ಒಂದು ವ್ಲಾಗ್ ಮಾಡ್ತಾ ಇದೀವಿ ಇವಳು ಜೊತೆ. ಮನೆಗೆ ದಿನಸಿ ಇಲ್ಲ ಅಂತಂದ್ಲು, ಹೋಗಿ ದಿನಸಿ ತಗೊಂಡು ಒಂದೆರಡು ಚಡ್ಡಿ ತಗೊಂಬರೋಣ ಬನ್ನಿ. ಬ್ಲಾಗರ್ ಥರ ಇಟ್ಕೊಂಡಿದ್ದೀನಿ, ಆದರೆ ಅದು ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ ಗೊತ್ತಿಲ್ಲ. ನಾನು ಕಾಣಿಸ್ತಿದ್ದೀನ? ನಾನು ಸುಟ್ಕೊಂಡೆ ಒಂದು ಸ್ವಲ್ಪ, ಕಾಣಿಸಲ್ಲ. ನಿನಗೆ ಕಾಣಿಸುತ್ತೆ ನೋಡು, ಕ್ಯಾಮ್ರಾದಲ್ಲಿ ಕಾಣಲ್ಲ. ಗಾಡಿನ ಸ್ಟಾರ್ಟ್ ಮಾಡಿದ್ರೆ, ಕೋಲ್ಡ್ ಸ್ಟಾರ್ಟ್ ಮಾಡಿದ್ರೆ ಒಂದು 5 ಮಿನಿಟ್ಸ್ ಸ್ಟಾರ್ಟಿಂಗಲ್ಲಿ ಬಿಡಿ, ಆವಾಗ ಇಂಜಿನ್ ಚೆನ್ನಾಗಿರುತ್ತೆ ಗಾಡಿದು. ನೀವು ಯಾವಾಗ ಆ ಥರ ಮೇಂಟೈನ್ ಮಾಡ್ತೀರೋ ಚೆನ್ನಾಗಿರುತ್ತೆ. ನೀವು ಈ ಗಾಡಿ ಸ್ಟಾರ್ಟ್ ಆಗಿರಲ್ಲ ಅನ್ಸ್ಬಾರ್ದು ಯಾವತ್ತೂ. ಆಯಿಲ್ ಸರ್ಕ್ಯುಲೇಷನ್ ಆಗಿಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬೇಡ, ಒಂದು 2 ಮಿನಿಟ್ಸ್, 1 ಪಾಯಿಂಟ್ ಹೀಟ್ ಆಗಿ ಗಾಡಿ. ನಮ್ಮನೆ ಗುಲಾಬಿ, ನಮ್ಮನೆ ಅಲ್ಲ, ಓನರ್ ಆಂಟಿ ಮನೆ ಗುಲಾಬಿ. ಹೋಗುವ, ದುಡ್ಡು ತಗೊಂಡ ನೋಡಿ, 1 ಪಾಯಿಂಟ್ ಬಂದಿದೆ ಹೀಟು ಓಡಿಸೋ ಟೈಮಿಗೆ ಕರೆಕ್ಟಾಗಿ. ಯಾವಾಗಲೂ ಆ ಥರ ಮೇಂಟೈನ್ ಮಾಡ್ಕೊಳ್ಳಿ, ಗಾಡಿ ಚೆನ್ನಾಗಿರುತ್ತೆ ನಿಮಗೆ. ಅರ್ಥ ಆಯ್ತಾ ಫ್ರೆಂಡ್ಸ್? 99 ರುಪೀಸು ವಿಶಾಲ್ ಮಾರ್ಟಲ್ಲಿ. ನಿಜವಾಗ್ಲೂ 99 ರುಪೀಸಿಗೆ ಒಂದು ಟಿ ಶರ್ಟ್ ಕೊಡ್ತಿದ್ದಾರೆ, ಚೆನ್ನಾಗಿದೆ. ಎಲ್ಲಿ ನೋಡಿ, 99 ರುಪೀಸಿಗೆ ಸ್ಲೀವ್ಲೆಸ್ಸು. ಇದು 99 ಅಲ್ಲ, ಬೈ 3. ಇಲ್ಲ, ಈ ಕೆಳಗಡೆ ಇರೋದೆಲ್ಲ 99 ನೋಡು. ಹೌದಾ? 99 ರುಪೀಸಿಗೆ ಸ್ಲೀವ್ಲೆಸ್ ಕೊಡ್ತಾ ಇದ್ದಾರೆ. ಸೂಪರ್. ನಾನು ಒಂದ್ಸತಿ ವಿಶಾಲ್ ಮಾಡಿ ಟ್ರೈ ಮಾಡೋಣ ಅಂತೇಳಿ ಬಂದಿದ್ದು. ನಾಟ್ ಸೈಡ್. ಅಲ್ಲಿ ನೋಡು, ಅಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ಈ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ನೈಟ್ ಪ್ಯಾಂಟ್ಸ್ ನೋಡ್ತೀನಿ, ಇಲ್ಲೇ ನೋಡ್ತೀನಿ. ಬ್ಲ್ಯಾಕೇ ತಗೊಳ್ಳೋದು ಜಾಸ್ತಿ. ಬ್ಲ್ಯಾಕ್ ನನ್ನ ಫೇವ್ರೆಟ್ ಕಲರ್. ನಂದು ಅಷ್ಟೇ, ಆದರೆ ಜಾಸ್ತಿ ಇದೆಯಲ್ಲ ನಿನ್ನ ಹತ್ರ ಬ್ಲ್ಯಾಕು. ಇದೆಲ್ಲ ಜಿಮ್ಮಿಗೆ ತುಂಬ ಯೂಸ್ ಆಗುತ್ತೆ ನನಗೆ, ಅದಕ್ಕೆ ಅಂತಲೇ ತೊಗೊಳೋದು ನಾನು. ಸ್ಲೀವ್ಲೆಸ್ ಯಾವಾಗಲೂ ಹೋಗೋದು ಜಿಮ್ಮಿಗೋಸ್ಕರ ಹಾಕೋದು. ನಾನು ಹಾಕೋದೇ ಸ್ಲೀವ್ಲೆಸ್ ನೋಡಿ ಯಾವಾಗ. ನನ್ನಿಂದ ಒಂದು ಇಬ್ಬರಾರು ಮೋಟಿವೇಶನ್ ನೋಡಿ ಆಗಲಿ ಅಂತ, ಆಚೆ ನೋಡಿದವರು, ಆ ಕಡೆ ಈ ಕಡೆ ಜನ ನೋಡಿದವ್ರು ಮೋಟಿವೇಶನ್ ಆಗಲಿ ಅಂತ. ಆ ಮೋಟಿವೇಶನ್ಗೋಸ್ಕರ ಒಂದೊಳ್ಳೆ ಇದು ಸಿಗುತ್ತೆ. ಏನು, ಕಣ್ಣು ಹಾಕ್ಬಿಟ್ಟು ಕಣ್ಣು ಹಾಕ್ತಾರ. ಇದು ನೋಡಿ ಚಿನ್ನಿ, ಇದು ಚೆನ್ನಾಗಿದೆ. ಇದು ಇಷ್ಟು ಚಿನ್ನಿ, ಇಲ್ಲೇ ನೋಡು, ನೈಟ್ ಪ್ಯಾಂಟು ಇದು ಚೆನ್ನಾಗಿದೆ. ಇಲ್ಲೂ 99. ಒಂದು ತಗೋ, ಚೆನ್ನಾಗಿರುತ್ತೆ ಕ್ವಾಲಿಟಿ. ನಿಂಗೆ ಈ ಥರದ್ದು ಇಷ್ಟ ಅಲ್ಲ? ಸಾಕ್ಸ್ ಇದೆ ಎಲ್ಲ, ಇಷ್ಟಿಷ್ಟು ಉದ್ದದ ಸಾಕ್ಸ್ ಇದು. ಬಸ್ರಿ ಹೆಂಗಸರು ಹಾಕೋದು ಇದೆ. ನನಗೆ ಆ್ಯಕ್ಚುಲಿ ಒಂದೇ ಬೇಜಾರಾಗೋದು, ಟ್ರ್ಯಾಕ್ ಪ್ಯಾಂಟ್ಸ್ ಆಗಲಿ ನೈಟ್ ಪ್ಯಾಂಟ್ಸ್ ಆಗಲಿ ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ ಇರುತ್ತೆ. ಎಕ್ಸ್ಟ್ರೀಮ್ ಅಂದರೆ ನನ್ನ ಲೆಕ್ಕಾಚಾರಕ್ಕೆ, ಬೇರೆಯವ್ರ ಲೆಕ್ಕಾಚಾರಕ್ಕಲ್ಲ, ಬೇರೆಯವ್ರಿಗೆ ಚೀಪ್ ಎಫೋರ್ಟ್. ನಾನು ಇವತ್ತು ಬೆಳಗ್ಗೆ ಹತ್ತತ್ರ 4-5 ಅವರ್ ಮೀನು ಹಿಡ್ದಿದ್ದಕ್ಕೆ ನನಗೆ ಸಿಕ್ಕಿದೆ 1000 ರೂಪಾಯಿ. ಅದು ಎಷ್ಟು ಹಾರ್ಡ್ ವರ್ಕು ಅಂತ ಅಲ್ಲಿ ಹೋಗಿ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ.
ಇದೆಷ್ಟಿದೆ? 199. 199 ತಗೋ. ಸೂಪರ್ ಸೂಪರ್ ಆಗಿದೆ ಇದು. ಬಿಡಿ. ಸಾಕು. ಬಡವರ ಬಾದಾಮಿ ಚಡ್ಡಿ ತುಂಬ ಇಂಪಾರ್ಟೆಂಟ್ ಚಡ್ಡಿ ಲೈಫಲ್ಲಿ. ಪ್ಯಾಂಟ್ ಹರಿದೋದ್ರೆ ಚಡ್ಡಿ ಉಳಿಸುತ್ತೆ ಮರ್ಯಾದೆಲ್ಲ. 2 3 4 5 ಚಡ್ಡಿ ಸಾಕಲ್ಲ. 5 ಚಡ್ಡಿ ತೊಗೊಂಡಿದ್ದೀನಿ. ನೋಡೋಣ, ವಿಶಾಲ್ ಮಾರ್ಟಲ್ಲಿ ಇದೀನಲ್ಲ, ಡಿ ಮಾರ್ಟಿಗೆ ಪ್ರೈಸ್ ಚೆಕ್ ಮಾಡ್ತೀನಿ, ನೋಡೋಣ ಎಷ್ಟಿರುತ್ತೆ ಅಂತ. ಡೈರೆಕ್ಟ್ ಬ್ಲ್ಯಾಂಕ್ ಆಗಿ ತೊಗೊತಿದ್ದೀನಿ, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಏನಾದ್ರು ಆಫರ್ ನಡೀತಿದೆಯಾ ಏನು ಅಂತ ಏನೂ ಗೊತ್ತಿಲ್ಲ, ನೋಡೋಣ. ಬಟ್ಟೆ ಆಫರ್ ವಿಶಾಲ್ ಮಾರ್ಟಲ್ಲೇ ಜಾಸ್ತಿ. ತಗೋತ್ಯಾ? ತುಂಬ ದಿನದಿಂದ ಅನ್ಕೊತಿದ್ದೆ ಒಂದು ಸನ್ಗ್ಲಾಸಸ್ ತೊಗೊಳ್ಬೇಕು ಅಂತ. ನೋಡು, ಆ ಬಜೆಟ್ ಫ್ರೆಂಡ್ಲಿ ಇದೆಯಲ್ಲ, ಇದ್ದಿದ್ದೆಲ್ಲ ಏನು ಮಾಡಿದೆ ಅದು ಹೇಳು. ಇದ್ದಿದ್ದು ಒಂದು ಹೊಡೆದಾಕೊಂಡೆ, ಇನ್ನೊಂದು ಬ್ಯಾಗಲ್ಲಿಟ್ಟು ಕಚಾರ್ ಪಚಾರ್ ಚಿಲ್ಲಿ ಆಗೋಯ್ತು. ಹಿಂಗೆ ಹಾಳು ಮಾಡ್ಕೊಂಡಿದ್ದೆಲ್ಲ. ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡೇ ಇಟ್ಟಿದ್ದೆ, ಹೋಯ್ತು. ಏನು ಇದು ಚೆನ್ನಾಗಿಲ್ಲ. ಸೈಡ್ ರೆಡ್ ಬಂದಿದೆಯಲ್ಲ, ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಅದೇ ಥರದ್ದು ಬೇಕು. ಜಾತ್ರೆದಾ? ಯಾವುದು? ಚೆನ್ನಾಗಿ ಇದು ತೆಗಿಬೇಕಲ್ಲ ಟ್ಯಾಗ್. ಇದು ಅದು ಒಂದು ಗ್ರೀನ್ ಶೇಡ್ ಬಂದಿದೆ, ಚೆನ್ನಾಗಿದೆ. 199. ಇದನ್ನು ತೊಗೊಂಡಿದ್ದೀನಿ. ಹೇಳು ನಾನು ಸೆಲೆಕ್ಟ್ ಮಾಡಿದಂತ. ಇವಳು ಸೆಲೆಕ್ಟ್ ಮಾಡಿದ್ದು. ಇದ್ರ ಮೇಲೆ ಎಷ್ಟು ಸ್ಕ್ರ್ಯಾಚಸ್ ಇದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಇದು ಗ್ಲಾಸ್ ಅಲ್ಲ, ಫೈಬರ್ ಇದು. ನೋ ಪ್ರಾಬ್ಲಮ್, ತಗೊಳ್ಳುವ. ಹಾಕಿ ಬುಟ್ಟಿಗೆಲ್ಲ. ಒಂದು ಕೈಯಲ್ಲಿ ಹಿಡ್ಕೊ, ಒಂದು ಕೈಯಲ್ಲಿ ಹಾಕು. ವಿಶಾಲ್ ಮಾರ್ಟಲ್ಲಿ ಏನೇನು ಬೇಕಿತ್ತು ಎಲ್ಲ ತೊಗೊಂಡಿದ್ದೀವಿ. 2490 ರುಪೀಸ್ ಚಿಲ್ಲರೇನೋ ಆಯಿತು. ಬಟ್ ಎಲ್ಲ ಬೇಕಾಗಿರೋ ನೀಡ್ಸು, ಚಡ್ಡಿ ಐ ಮೀನ್ ಚಡ್ಡಿ ಇಲ್ಲ ಅಂದರೆ ಕಷ್ಟ ಅಲ್ಲ. ಚಡ್ಡಿ ತೊಗೊಳಕ್ಕೆ ಅಂತ ಬಂದಿದ್ದು ನೋಡಿ. ಚಡ್ಡಿಗೆ 2400 ರೂಪಾಯಿ ಚಿಲ್ಲರೆ ಆಯಿತು. ಚಡ್ಡಿ ಜೊತೆ ಇದೆಲ್ಲ ತೊಗೊಂಡಿಲ್ವಾ? ಒಂದು ಡೌಟ್ ಇರ್ಬೋದು, ಹೇರ್ ಸ್ಟೈಲ್ ಚೆನ್ನಾಗಿದ್ದದನ್ನು ಯಾಕೆ ಹಿಂಗೆ ಮಾಡಿದೆ ಅಂತ. ಮನೆಗೆ ಹೋಗಿ ಹೇಳು. ಮನೆಗೆ ಹೋಗಿ ಹೇಳೋದೇನಲ್ಲ, ಇಲ್ಲ ಹೇಳ್ತೀನಿ. ಕೇಳಿಸಲ್ಲ ಚೆನ್ನಾಗಿ. ನನ್ನೊಂದು ಯಾವ್ದಾದ್ರು ಡ್ರೀಮ್ ಡಿಸ್ಟ್ರಾಯ್ ಆಯಿತು ಅಂದರೆ ನಾನು ಈ ಥರ ಹೇರ್ನ ತೆಗೆಸ್ತೀನಿ. ಎಲ್ಲ ಯಾರ್ಯಾರೋ ಮೋಸ ಮಾಡೋದು ಕೇಳಿದ್ದಾರೆ, ನಮಗೆ ನಮ್ಮವರೇ ಮೋಸ ಮಾಡ್ತಾರೆ. ಅದಕ್ಕೆ ಯಾರೂ ಇಲ್ಲ ಅಂದ್ಕೊತೀನಿ. ಯಾರ ಮೇಲೂ ಟ್ರಸ್ಟ್ ಇಲ್ಲ ಇವತ್ತಿನ ಕಾಲಕ್ಕೆ. ಯಾರಿಗೂ ಇಲ್ಲ ಇವತ್ತು. ನಾನು ಮೋಸ ಮಾಡಿಲ್ಲ ಅವನಿಗೆ. ಹೇಳು, ನಾನು ಮಾಡಿದ್ದು ಅಂದ್ಕೊಂಡ್ಬಿಡ್ತಾರೆ. ನಾನು ಮೋಸ ಮಾಡಿದ್ನ ಚಿನ್ನಿ? ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ. ಬಿಟ್ಟಾಕು, ಮನ್ಸಿಗೆ ಹಾಕೋಬೇಡ, ನಾನಿದ್ದೀನಲ್ಲ. ಎಸ್, ಈಗ ವಿಶಾಲ್ ಮಾರ್ಟಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಡಿ ಮಾರ್ಟಿಗೆ ಬಂದಿದ್ದೀವಿ. ಡಿ ಮಾರ್ಟಲ್ಲಿ ಗ್ರೋಸರೀಸ್ ಎಲ್ಲ ತೊಗೊಳ್ಳೋಣ. ಗ್ರೋಸರೀಸ್ ಎಲ್ಲ ತೊಗೊಂಡು ಬೇರೆ ಏನು ಅವಶ್ಯಕತೆ ಇದೆ ನೋಡೋಣ. ನನ್ನ ಜಿಮ್ಮಿಗೆ ಓಟ್ಸ್ ಖಾಲಿಯಾಗಿದೆ, ಚಿಕ್ಕ ಪುಟ್ಟ ಡ್ರೈ ಫ್ರೂಟ್ಸ್ ಖಾಲಿಯಾಗಿದೆ, ಸುಮಾರು ಏನೇನೋ ಖಾಲಿಯಾಗಿದೆ. ನಾನು ಮೋಸ ಅಂತ ಹೇಳಿದೆ ನಿಮಗೆ ಆವಾಗಲೇ ಒಂದು ಟಾಪಿಕ್ ಮೇಲೆ. ರೀಸೆಂಟಾಗಿ ಒಂದು 2 ಡೇಸಿಗೂ ನಾನೇ ಮೋಸ ಹೋಗಿದ್ದೀನಿ. ಸೀರಿಯಸ್ಲಿ ಹೇಗೆ ಹೇಳೋದು ಅಂತ ಅರ್ಥ ಆಗಲ್ಲ. ಜನ್ಮ ಕೊಟ್ಟಿದ್ದು ದೇವರೇ ಮೋಸ ಮಾಡಿದ ಲೆಕ್ಕ ಅದು. ನಡೀರಿ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಮೂಡು 2 ಡೇಸಿಂದ ಮಲಗಿಲ್ಲ. ಇವತ್ತು ಬೆಳಗ್ಗೆ ಬೇರೆ ಅದ್ರ ಮಧ್ಯದಲ್ಲಿ ಮೀನು ಎಳಿಯೋಕ್ಕೆ ಬೇರೆ ಹೋಗಿದ್ದೀನಿ, ಬಲೆ ಎಳಿಯೋಕ್ಕೆ. ಗುಡ್ ನ್ಯೂಸ್ ಏನಂದರೆ, ಬಲೆ ಎಳಿಬೇಕಾದ್ರೆ 1150 ರೂಪಾಯಿ ದುಡ್ದೆ. ಚೆನ್ನಾಗಿ ಮೀನು ಬಂತು. ಮನೆಗೆ ನನ್ನ ಹೆಂಡ್ತಿಗೆ ಮೀನು ಕೊಟ್ಟು ಕಳಿಸಿದ್ರು. ಮೀನು ಅಂತಿದ್ಲು. ತುಂಬ ಮೀನು ಕೊಟ್ಟು ಕಳಿಸಿದ್ರು. ಒಬ್ಬರೇ ತಿನ್ನೋಕ್ಕಾಗಲ್ಲ ಅಂಥೇಳಿ ಪಕ್ಕದ ಮನೆ ಆಂಟಿಗೂ ಮೀನು ಕೊಟ್ಟೆ.
ನೋಡೋಣ. ನಮ್ಮ ಕಷ್ಟದಲ್ಲಿ, ನನ್ನ ಲೆಕ್ಕಾಚಾರದಲ್ಲಿ ಕಷ್ಟಕ್ಕೆ ಇಲ್ಲದೆ ಇರೋರು ಸುಖದಲ್ಲೂ ಇರಬಾರ್ದು, ಸುಖದಲ್ಲಿದ್ದವರು ಸುಖದಲ್ಲೇ ಇರಲಿ. ಎಲ್ಲರಿಗೂ ಒಂದೊಂದು ಕಾಲ ಬರುತ್ತೆ. ಯಾರಿಗೆ ಹೇಳ್ತೀನಿ ಅನ್ನೋದು ನೋಡ್ತಾ ಇರೋರಿಗೆ ಅರ್ಥ ಆಗುತ್ತೆ. ಇದು ಫ್ರೆಂಡ್ಸಿಗಲ್ಲ, ಫ್ಯಾಮಿಲಿ. ಬೇಕಾಗಿದ್ದು ಗ್ರೋಸ್ರೀಸ್ ಎಲ್ಲ ಬೈ ಮಾಡಿದ್ದೀವಿ, ಏನೇನು ಬೇಕಿತ್ತು ಅದನ್ನೆಲ್ಲ. ಬಟ್ಟೆ ಆಯ್ತು, ಈ ಕಡೆ ಇದು ಗ್ರೋಸ್ರೀಸ್ ಆಯಿತು. ಬಟ್ಟೆ ಕಂಪ್ಯಾರಿಸನಿಗೆ ಮೇಲೆ ಹೋಗಲಿಲ್ಲ. ಕಂಪೇರ್ ಮಾಡಿ ಇಲ್ಲಿ ಕಮ್ಮಿ ಇದ್ದು ಅಲ್ಲಿ ಜಾಸ್ತಿ ಇದ್ದರೆ ಹೊಟ್ಟೆ ಹೊಡೆದೋಗುತ್ತೆ. ಸುಮ್ಮನೆ ಏನು ಕಂಪ್ಯಾರಿಸನ್ ಮಾಡೋದು, ತೊಗೊಂಡೇ ಆಗಿದೆಯಂತೆ. ಸೊ ನೋ ಕಂಪ್ಯಾರಿಸನ್, ಹೋಗುವ. ಸೀದಾ ಮನೆಗೆ. ಪಾನಿಪುರಿ ತಿನ್ನಬೇಕು ಒಂದು, ಪಾನಿಪುರಿ ತಿನ್ನೋಕೆ ಕರ್ಕೊಂಬಂದಿದ್ದೆ. ಸಂತೆಗಟ್ಟೆ, ಉಡುಪಿ ಸಂತೆಗಟ್ಟೆಗೆ ಬಂದರೆ ಇವ್ರ ಹತ್ರ ಪಾನಿಪುರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಪಾನಿಪುರಿ. ಅಲ್ಟಿಮೇಟಾಗಿ ಪೂರಿ ಸೂಪರ್ಬಾಗಿರುತ್ತೆ, ಪೂರಿ ಮಾತ್ರ ಸಖತ್ತಾಗಿರುತ್ತೆ. ನಾನು ಒಬ್ಬ ಪಾನಿಪುರಿ ಮೇಕರಾಗಿ ಹೇಳ್ತಿದ್ದೀನಿ. ನಾನು 1 ಪೀಸ್ ಫ್ರೈ ಮಾಡ್ತೀನಿ, ನಾನು ಡಯಟಲ್ಲಿ ಇದ್ದೀನಿ. ನೀನು ಏನಕ್ಕೆ ಹಿಂಗೆ ತುರುಕ್ತೀಯ ಮಕ್ಕದ ಹತ್ರ ತಂದು? ರಾತ್ರಿ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿಂತಾ ಇದ್ದಾಳೆ. ಹಾಂ, ಹೆಂಗಿರ್ಬೋದು ನೋಡಿ ಜನ, ನಿಂತಿರೋದು ನೋಡಿ ಪಾನಿಪುರಿ ಬೇಕು ಅಂತ, ಪಾನಿಪುರಿ ತಿಂತ. ಇವಾಗ ಗಾಡಿಯಲ್ಲಿ ಇದಿಲ್ಲ, ರೋಡಲ್ಲಿ ಗಾಡಿ ಇಲ್ಲ, ಅದಕ್ಕೆ ಕೇಳಿಸುತ್ತೆ ನೋಡಿ ಬಾಡಿ ಬಿಲ್ಡರ್ ಕಷ್ಟಗಳು. ಈ ಥರದ ಬೈಸಿಪ್ಸ್ ಮೇಂಟೈನ್ ಮಾಡಬೇಕು ಅವನದೇನು ಅಂದರೆ ಕಷ್ಟ ಇಲ್ಲ, ನನ್ನ ಕಷ್ಟ. ವಾಕಿಂಗ್ ಬಂತು, ನನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಇವಾಗ. ಎಲ್ಲ ವಿಶಾಲ್ ಮಾರ್ಟಿನ್ ಶಾಪಿಂಗ್ ಆಯಿತು, ಟಿ ಮಾರ್ಟಲ್ಲಿ ಶಾಪಿಂಗ್ ಆಯಿತು. ಉಳಿದಿರೋದು ನಮ್ಮ ತರಕಾರಿ ಮತ್ತು ಫ್ರೂಟ್ಸು. ಫ್ರೆಶ್ ಆಗಿದ್ದರೆ ಇಲ್ಲಿ ತೊಗೊಳ್ಳೋಣ ಅಂತೇಳಿ ಏರಿಯಾಗೆ ಬಂದಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಫ್ರೆಶ್ ಆಗಿದ್ದರೆ ತೊಗೊತೀನಿ. ನನಗೆ ಮೇನ್ ಬೇಕಾಗಿರೋದು ಪೈನಾಪಲ್ಲು, ಕಲ್ಲಂಗಡಿ, ಬಾಳೆಹಣ್ಣು ಮತ್ತು ಬೀಟ್ರೂಟು, ಸೌತೆಕಾಯಿ, ಚಿಕ್ಕ ಪುಟ್ಟದ್ದು. ಬೆಕ್ಕಿಗೆ ಊಟಕ್ಕೆ ಟೆನ್ಷನ್ ಇಲ್ಲ, ಬೆಕ್ಕಿಗೆ ಫೀಡಿಂಗಿಗೆ ತಿಂಗಳಿಗೆ 900 ರೂಪಾಯಿ ಒಂದು ಚೀಲ ತಂದು ಸಾಕಾಗಿತ್ತು. ಅಲ್ಲಿಗ ಮೀನು ಹಿಡಿಯೋಕ್ಕೆ ಹೋಗಿ 2 ಬೆಕ್ಕು ನಮ್ಮ ಹತ್ರ ಮಾತಾಡಿಸ್ತಿಲ್ಲ, ಅಷ್ಟು ತಿಂದು ಮಲ್ಕೊಂಡಿದೆ. ಯಾಕೆ ಈ ಥರ ಓಡಿಸ್ತಾರೆ ಅಂತ ಗೊತ್ತಿಲ್ಲ. ಇಷ್ಟು ಚಿಕ್ಕ ರಸ್ತೆ, ಕರೆಕ್ಟಾಗಿ ಒಂದು 5 ಮೀಟ್ರ್ ಇಲ್ಲ ರೋಡು. ಅಂಥ ರೋಡಲ್ಲಿ 100ರಲ್ಲಿ ಹೋಗ್ತಾರೆ ಹುಡುಗರು. ನಾವು ಹಿಂಗೆ ಓಡಿಸ್ತಿದ್ವಿ ಒಂದಾನೊಂದು ಕಾಲದಲ್ಲಿ. ಕರೆಕ್ಟ್. ಇವಾಗ ಕೆಟ್ಟ ಮೇಲೆ ಬುದ್ಧಿ ಬಂತು ನನಗೆ. ಮೈ ತುಂಬ ಟ್ಯಾಟೋ ಹಾಕಿಸ್ಕೊಂಡು ಇಲ್ಲಿ ನೋಡಿ, ಇಲ್ಲಿ. ಓಕೆ, ಅಂಗಡಿಗೆ ಹೋಗುವ ನಡಿ. ನಾನು ಹೋಗಿ ಇಷ್ಟು ಚಿಕ್ಕ ರೋಡಲ್ಲಿ ಎಷ್ಟು ಹತ್ತಿರದಿಂದ ಬರ್ತಾರೆ. ನಂದು ವಿಡಿಯೋ ತೆಗಿಯೋಕೆ ಹೋಗಿ ಗೊಚ್ಚೆ ಗುಂಡಿಗೆಲ್ಲ ಕಾಲು ಹಾಕೊಂಡು ಹೇಳು. ವಿಡಿಯೋಗ್ರಾಫರ್ ನಾನು. ಹಣ್ಣು ತರಕಾರಿ ಆಗಿದೆ, ಐಸ್ ಕ್ರೀಮ್ ತಿಂತಾಕೋತೀಯಾಳ, ಎಲ್ಲ ಆಗಿದೆ. ಅದು ಪ್ರೋಟೀನ್ ನಂದು. ಇದು ಬಾಳೆಹಣ್ಣು ಈಗ ತಿನ್ನೋಕ್ಕೆ. ಹಣ್ಣು ತರಕಾರಿನೆಲ್ಲ ಪಾಪು ಥರ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಫ್ಯಾಟ್ ಲಾಸ್ ಟ್ರೈನಿಂಗ್ ಇವಳಿಗೆ. ನನ್ನ ಡಯಟ್ ತಿಂದು ಇವಳಿಗೆ ಆ್ಯಪ್ಸ್ ಬರ್ತಾಯಿದೆ, ಆದರೆ ನನಗೆ ಬರ್ತಿಲ್ಲ ಆ್ಯಪ್ಸು. ನೋಡಿ, ನಾನು ಇಷ್ಟೊಂದು ಕಷ್ಟಪಟ್ಟು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಇಷ್ಟೊಂದು ಕಷ್ಟಪಟ್ಟು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಟ್ರೈನಿಂಗಿಗೆ ಫಲ ಅಂತೇಳಿ ಆ್ಯಪ್ಸು ಬಂದಿದೆ, ಕಾಣಿಸ್ತಿದೆ, ನಾನು ಯಾರಿಗೂ ತೋರಿಸ್ತಿಲ್ಲ. ಆಫ್ಟರ್ 90 ಡೇಸೇ ತೋರಿಸೋದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ, 90 ಡೇ 90 ತೋರಿಸ್ತೀನಿ. ಅವತ್ತು ನೋಡಿ ಎಲ್ಲ ಬೆಚ್ಚ ಬೀಳ್ತೀರಾ ಹೀಗಿತ್ತ ಅಂತ. ಯಾಕೆಂದರೆ ಎಲ್ಲರೂ ಒಂದು ಗೇಮ್ ಪ್ಲೇ ಮಾಡ್ತಾರೆ, ಅದೊಂದು ಆ್ಯಕ್ಚುಲಿ ಗಿಮಿಕ್. ಅದು ಒಂದು ಸೆಕೆಂಡ್, ಗಾಡಿ ಬಂತು. ಗಿಮಿಕ್ ಏನಂತಂದರೆ ಇದು ವಿತ್ ದ ಪಂಪು, ವಿತೌಟ್ ದ ಪಂಪು, ಎರಡೇ ಗಿಮಿಕ್ ಇರೋದು. ವಿತ್ ದ ಪಂಪಲ್ಲಿ ಈಗ ನಂದು ಇಷ್ಟು ಕಾಣಿಸ್ತಿರೋ ಬೈಸಿಪ್ಸು
ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ, ನೆಕ್ಸ್ಟ್ ಲೆವೆಲ್ ಪ್ರೋ ಲೆವೆಲಲ್ಲಿ ಕಾಣಿಸುತ್ತೆ. ಅಂದರೆ ಮಿಸ್ಟರ್ ಒಲಿಂಪಿಯಾಗಿ ಹೋಗ್ಬಿಡಿ ಪ್ರೋ ಅಂದ ತಕ್ಷಣ ಅದರದ್ದು ಡೆಫಿನೇಷನ್ ಇನ್ನೂ ಚೆನ್ನಾಗಿ ಕಾಣುತ್ತೆ, ನೋಡೋಕೆ ಇನ್ನೂ ಒಂಥರ ಅಟ್ರಾಕ್ಟಿವ್ ಕಾಣಿಸುತ್ತೆ. ಬಟ್ ಹೇಗೆ ಹೇಳಬೇಕು ಅಂತಂದರೆ, ನಾರ್ಮಲಿ ಈಗ ಬಾಡಿ ವಾರ್ಮ್ ಅಪ್ಪಲ್ಲಿ ಹೀಟಲ್ಲಿ ಇಲ್ದಲ್ಲೇ ಇದ್ದಾಗ ನಾನು ಒಬ್ಬ ನಾರ್ಮಲ್ ಮನುಷ್ಯನ ಥರನೇ ಕಾಣಿಸ್ತೀನಿ, ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಅಯ್ಯೋ ಇವಳು ಎತ್ಕೊಳಕ್ಕೆ ಒಂದು ಕಷ್ಟ ಪಡ್ತಿದ್ದಾಳೆ. ವಿಡಿಯೋ ಬೇರೆ ಮಾಡ್ಕೊಂಡು ಸಾಕಾಯ್ತು ವಾಕ್ ಅಂತ ನನಗೆ ಹರಿಸ್ತಿದ್ದಾನೆ. ಒಂದು ಬಾಳೆಹಣ್ಣು, ಆ್ಯಪಲ್ಲು, ಪೈನಾಪಲ್ಲು ಎತ್ಕೊಳಕ್ಕಾಗ್ತಿಲ್ಲ ನೋಡಿ. ನಾನೊಂದು 5-6 kg ಕಲ್ಲಂಗಡಿ ಎತ್ಕೊಂಡಿದ್ದೀನಿ. ಅದು ಬಾರನ ಇದು ಹಂಗಾರೆ ಇದೆ ಈಗ ಮನೆಗೆ ಹೋಗೋಣ. ಫಸ್ಟು ಮನೆಗೆ ಹೋಗಿ ಎಲ್ಲ ಅನ್ರ್ಯಾಪ್ ಮಾಡೋಣ ನಮ್ಮದು ಪ್ರಾಡಕ್ಟ್ಸನ್ನೆಲ್ಲ. ಇವಳೇನೋ ನಾನು ಅನ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿ ಇವಳಿಗೆ ಅನ್ರ್ಯಾಪ್ ಮಾಡಕ್ಕೆ ಬಿಡೋಣ ಇವತ್ತು. ಏನು ಅನ್ರ್ಯಾಪ್ ಮಾಡ್ತಾಳೆ ನೋಡೋಣ. ಇವಾಗ ಏನೇನು ತಂದ್ವಿ ಅಂತ ತೋರಿಸ್ತೀನಿ. ಇದು ಓಟ್ಸ್ ಒಂದು 2 ಪ್ಯಾಕೆಟ್ ತಗೋಬ. ಇದನ್ನು ಇದ್ರೊಳಗೆ ಹಾಕು, ತೋರಿಸಿ ಕೊಡ್ತೀನಿ. ಎಲ್ಲ ಇದ್ರೊಳಗೆ ಹಾಕು. ಇದು ಎಷ್ಟಿದೆ? ಒಂದು 260 149 ತಂದಿದ್ದು. 149 ತಂದಿದ್ದು 1.5 kg. ಇದು ಓಟ್ಸ್, ಇದು ಪುಸ್ತಿ. ಆಮೇಲೆ ಖರ್ಜೂರ, ಇದು 125 rupees ಇದು. ಆಮೇಲೆ ಇದು 399 ಬಿಲ್ ಇದೆಯಲ್ಲ ನೋಡೋದು. ಆಲ್ಮಂಡ್. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್, ಪೆನೈಲ್. ಯಾಕೆ ಅಂದರೆ ನಂದಿಬ್ಬರು ಮಕ್ಕಳು ಇರೋದ್ರಿಂದ ಪೆನೈಲ್ ಬೇಕಾಗುತ್ತೆ. ಅದಕ್ಕೆ ಪೆನೈಲ್ ಇದೆಷ್ಟು ಕೊಟ್ಟಿದ್ದೀನಿ? 130 ಇದೆ. 80 rupees. 80 rupees ಪೆನೈಲ್. ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ, ಇದು ಕಡಲೆಬೀಜ. ಆಮೇಲೆ ಇದು ಜೀರಿಗೆ, ಕರೆಕ್ಟಾಗಿ ಹೇಳಿದ್ದೀವಿ, ಜೀರಿಗೆ. ಇದು ವಾಲ್ನಟ್ ಡಯಟಿಗೆ. ಆಮೇಲೆ ಇದು ಇಂಗ್ ಬೈ 1 get 1 ಇತ್ತಲ್ಲ ಇದು. 2 ಇಂಗು. ಆಮೇಲೆ ಬೀಗ, ಕಿಚನ್ನಿಗೆ ಹಾಕೋಕ್ಕೆ ಬೀಗ. ಅದಾದಮೇಲೆ ಗ್ರೇಪ್ಸ್, ದ್ರಾಕ್ಷಿ, ಒಣ ದ್ರಾಕ್ಷಿ. ಹೇಳು ಬಾಯ್ಬಿಟ್ಟು, ಕಿಚನಲ್ಲಿ ಇರೋದೇ ನಮ್ಮ ಆಸ್ತಿ ಅಂತ. ಹೇಳ್ಬೇಕಂದ್ರೆ ನಮ್ಮ ಮನೆ ಈ ರೂಮ್ ಒಳಗಡೆ ಏನೂ ಸಿಗಲ್ಲ. ಕಳ್ಳಂಗೆ ಬಂದರೆ ಕಿಚನಿಗೆ ಬಂದರೆ ಎಲ್ಲ ಸಿಗುತ್ತೆ. ಅದಕ್ಕೆ ಕಿಚನಿಗೆ ಬೀಗ. ಇದಿಷ್ಟು ಡಿಮಾರ್ಟಿಂದು. ಆಮೇಲೆ ಇದು ವಿಶಾಲ್ ಮಾರ್ಟಿಂದು. ಇದು ಒಂದು ಟೊಪ್ಪಿ, ಇದು ಇವನಿಗೆ ಟೊಪ್ಪಿ. ಆಮೇಲೆ ಇದೊಂದು ನೈಟ್ ಪ್ಯಾಂಟ್, ಇವೊಂದು ಇದೆಷ್ಟು ಚಿನಿ? 199. ಇದು 199. ಇಷ್ಟು ಇದೆ. ಚೆನ್ನಾಗಿದೆ ಅಲ್ಲ ಇದು? ಇದೊಂದು, ಮತ್ತು ಇದೊಂದು ನೈಟ್ ಪ್ಯಾಂಟು. ಇದು 199. ಇದೊಂದು, ಇದು ನನಗೆ ಜಿಮ್ಮಿಗೆ ಟವಲ್ ಬೇಕಲ್ಲ, ಇದು ದೊಡ್ಡ ಟವಲ್ಲ ಅಂತ ಚಿನ್ನಿ ಇಲ್ಲಲ್ಲ. ಇದೊಂದು ಶರ್ಟ್, ಅದು ಟೀ ಶರ್ಟ್. ನನಗೆ ಶರ್ಟಿಗೂ ಮತ್ತು ಟೀ ಶರ್ಟಿಗೂ ಡಿಫ್ರೆನ್ಸ್ ಇನ್ನೂ ಗೊತ್ತಿಲ್ಲ.
199. ಚೆನ್ನಾಗಿದೆ ಇದು. ಇದೊಂದು, ಆಮೇಲೆ ಒಂದು ಶಾರ್ಟ್ಸ್ ತೊಗೊಂಡಿದ್ದು, ಇದು 89. ಇದೊಂದು, ಆಮೇಲೆ ಇವೊಂದೊಂದು ಶರ್ಟು, ಇದು 109. ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು. ಇದೊಂದು, ಮತ್ತು ಸಾಕ್ಸ್ಗಳು ಇವನಿಗೆ ಜಿಮ್ಮಿಗೆ ಬೇಕಾಗುತ್ತೆ ಅಂತ. ಇದರಲ್ಲಿ 3 ಪೇರ್ ಇದೆ, 3 ಪೇರ್ ಆಫ್ ಸಾಕ್ಸ್. ಆಮೇಲೆ ಈ ಒಂದು ಗ್ಲಾಸ್, ಇದು ನಾನೇ ಸೆಲೆಕ್ಟ್ ಮಾಡಿದ್ದ. ಹೌದು, ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಇದೊಂದು, ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನರ್ ವೇರ್ಸ್. ಇದಿಷ್ಟು ಇವೊಂದು. ಆ್ಯಕ್ಚುಲಿ ಒಂದಕ್ಕೆ 89 ಬಿತ್ತು ಇವೊಂದು. ನಂದು ಇನ್ನರ್ ವೇರ್ಸ್ ಅವನು ಒಂದು ಪೇರಿಗೆ ಒಂದು ಜೊತೆಗೆ 89, ನಂದು 2 ಜೊತೆಗೆ 109. ನಂದೇ ವರ್ತ್. ಸೊ ಇದು 3 ತಗೊಂಡೆ. ಇದೊಂದು, ಆಮೇಲೆ ಈ ಒಂದೊಂದು ಸ್ಲೀವ್ಲೆಸ್ ಟೀ ಶರ್ಟ್ ಥರ, ಇದು 99. ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ ಅದಕ್ಕೆ. ಅದಾದಮೇಲೆ ನಂದು ಸ್ಪೆಕ್ಸ್. ಇದು ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಒರೆಸಿ ನೀಟಾಗಿ ಹಾಕೋಬೇಕು. ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸಕ್ಕತ್ತಾಗಿದೆ. ಇದಿಷ್ಟು ಶಾಪಿಂಗ್ ಮಾಡಿದ್ದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.